ಬಿಜೆಪಿಯ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಆರ್ಎಸ್ಎಸ್ಗೆ ಅವಾಚ್ಯ ಶಬ್ದ ಬಳಸಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಬಿಜೆಪಿಗರಿಗೆ ಭಾರೀ ಮುಜುಗರ ಮಾಡಿದೆ. ಇದರ ಬಗ್ಗೆ ಬಿಜೆಪಿಯ ಮುಂದಿನ ನಿಲುವು ಏನು ಕಾದು ನೋಡಬೇಕು. ಭಯಂಕರ ದೊಡ್ಡವಾಗ್ಬಿಡ್ತೆ RSS ಬೇಯನ ಮಣ್ಣಾಗ ಹೋಗ್ತಿರಲ್ಲೇ ಹುಚ್ಚರ. RSS ಬಾಳ ಡೇಂಜರ್ಸ್ ಮಕ್ಳು ಅದಾರ ಅವರು. ಪ್ರಿಯಾಂಕರಿಗೆ ಹೋಮ್ ಮಿನಿಸ್ಟರ್ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಆಕ್ಚುಲಿ ಮಾತಾಡೋಣ ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಹಿಂಗ್ ಮಾಡೋದ ಪ್ರಶ್ನೆ ಇಲ್ಲ ಕಾಕ. ನಿಂದ್ರು RSS ದಲಿತರಿಗೆ ಯಾಕೆ ಬೇಕಂತಿ ಮತ್ತ ಕಾಕ, ನೀನು ದಲಿತ ಅಲ್ಲ ಕಾಕ. ನಾ ಒಪ್ತೀನಿ ಆದ್ರ ನೋಡು RSS ಆ ಪಾರ್ಟಿ ಒಳಗ ಅದಿದೇವ್ ಈಗ ನಾವು, ಹೌದಾ? ಮತ್ ಈಗ ಎಲ್ಲರೂ ನಮ್ಮವ್ರು ಬೇಯದ ನೋಡ್ಕೋತ ಕುಂದ್ರುದ ನಾವು. ನೀನೇ ಹೇಳ್ಬಿಡು ಕರ್ನಾಟಕ ಸರ್ಕಾರದ ಒಬ್ಬ ಗೃಹ ಮಂತ್ರಿ ಯಾರ ಇರ್ಲಿ ಬಿಡಪ್ಪ. ಗೃಹ ಮಂತ್ರಿ ನಾನು ನೋಡಿಲ್ಲ. ಗೃಹ ಮಂತ್ರಿ, ರೆವಿನ್ಯೂ ಮಿನಿಸ್ಟರ್ ಆದ, ಗೃಹ ಮಂತ್ರಿ ಆದ, ಫೈನಾನ್ಸ್ ಮಿನಿಸ್ಟರ್ ಅದ, ಎಲ್ಲಾ ನೋಡಿಲ್ಲ ಮಂತ್ರಿ. ನಾ ಯಾಕಂದ್ರ ರಾಜಕೀಯವಾಗಿ ಮಾತಾಡೋದ್ ಬೇಡ. ನಾವೊಂದು ನಿಮ್ ಮನಿ ಒಬ್ಬ ಸದಸ್ಯ, ನಮ್ಮ ಮನಿ ಸದಸ್ಯ ನೀ ತಿಳ್ಕೊಂಡ್ ನಾವ್ ಮಾತಾಡಮು. ಈಗ ಅವ್ರ ಖರ್ಗೆ ಸಾಹೇಬರು ಮಾತಾಡ್ಯಾರ RSS ಮತ್ತೆ ನೋಂದಣಿ ಆಗಿಲ್ಲ, ನೋಂದಣಿ ಮಾಡ್ರಿ, ರಿಜಿಸ್ಟ್ರೇಷನ್ ಮಾಡ್ರಿ. ಮತ್ತೆ ಎಲ್ಲರೂ ಕೇಳೋರು ಒಂದ್ ನಿಮಿಷ ನಾ ಕೇಳ್ತೀನಿ. ಇದು ಹೋಮ್ ಮಿನಿಸ್ಟರ್ ಕೆಲಸ. ಅವ್ರ ಯಾರು ಏನ್ ಸಂಬಂಧ ಇದು RSS ಕೇಳೋದು? ಅಲ್ವಾ ನೋಡು, ಅದಕ್ ಹಾದಿ ಬ್ಯಾರೆ ಇರ್ತಾವ. ಅವ್ರಿಗೆ ಫೋನ್ ಮಾಡಿ ಏನ್ರಿ ಹಿಂಗಂತ ಕೇಳ್ಬೇಕು. ನೀವು ಪಬ್ಲಿಕ್ ಆಗಿ ಏನ್ ಭಯಂಕರ ದೊಡ್ಡವಾಗ್ಬಿಡ್ತೆ RSS ಬೇಯನ ಮಣ್ಣಾಗ ಹೋಗ್ತಿರಲ್ಲೇ ಹುಚ್ಚರ. RSS ಬಾಳ ಡೇಂಜರ್ಸ್ ಮಕ್ಳು ಅದಾರ ಅವರು. ನಾವೆಲ್ಲ ನೋಡಿದೆವು. ಇದು ಅರ್ಥ ಮಾಡ್ಕೋಬೇಕಿಲ್ಲ ಖರ್ಗೆ ಅವರು. ಅಲ್ಲೋ ನೀವೆಲ್ಲ ನೋಡ್ಪಾ, ಇದಕ್ಕೆಲ್ಲ ಬಾಳ ಪ್ರಚೋದನೆ ಮಾಡಬಾರ್ದಲ್ಲಿ. ಅವನಿಗೆ ತೊಂದ್ರೆ ಆಗ್ತದ, ನಿಮ್ಗೆ ಗೊತ್ತಿಲ್ಲ. ಅವನಿಗೆ ತೊಂದ್ರೆ ಆಗ್ತದ ಹುಚ್ಚ. ನನಗೆ ಅದೇ ನಾ ಸ್ವತಃ ಹೇಳಿನಿ ಅವನಿಗೆ ಫೋನ್ ಭೇಟಿಯಾಗಿ, ಎಲ್ಲೋ ಒಂದ್ ಕಡೆ ಭೇಟಿಯಾಗಿ ಸುಮ್ಮನೆ ಅದಕ್ಕೆ ಹೋಗೋದು ಮೈ ಮೇಲೆ ಹಾಕೋಬೇಡ, ಅದು ಬಾಳ ಡೇಂಜರ್, ಅದು ಸಂಘ ಪರಿವಾರ ಅಂತ ಹೇಳಿ ನಾನೇ ಸಮಾಧಾನ ಹೇಳಿನಿ. ಏನ್ ಮತ್ತೆ ಆದ್ರೂ ಕೇಳಂಗಿಲ್ಲ. ಈಗ ನೋಡಿದ್ರೆ ಅಲ್ಲಿ ನಿಮ್ ಗುಲ್ಬರ್ಗನಾಗೂ ಬೈದ. ಆ ಪಕ್ಷದಾಗಿದ್ದು RSS ನಾಗಿದ್ದು ಮಾಡ್ತಿದ್ರು ಅಂದ್ರೆ ಮಾಡ್ಲಿ. ಬಟ್ ಅವ್ರ ಕಾಂಗ್ರೆಸ್ನಾಗ ಹೋಮ್ ಮಿನಿಸ್ಟರ್ ಅದಲ್ಲ, ತನ್ನ ಕೆಲಸ ಮಾಡ್ಕೊಂಡಿರ್ಬೇಕಪ್ಪ. ಇವ ಯಾರು ಕೇಳವ ಹೇಳಿ ನೋಡುನು. ಅವ್ರಿಗೆ ಯಾರು ಕೇಳಟ್ಟ ಧೈರ್ಯ ಇಲ್ಲ. ಇವ್ ನಮ್ಮ ಧೈರ್ಯ ಅದಕ್ಕೆಲ್ಲ ಎಲ್ಲಾ ತುಳಿ ಮಕ್ಳಿಗೆ ಇಂಥವಕ್ ಮುಂದ್ ಮಾಡಿ ಸಹಾಯ ಹೊಡಿತಾರೋ ನೀನ. ಅದಕ್ಕೆಲ್ಲ ಎಲ್ಲಾ ತುಳಿ ಮಕ್ಳಿಗೆ ಇಂಥವಕ್ ಮುಂದ್ ಮಾಡಿ ಸಹಾಯ ಹೊಡಿತಾರೋ ನೀನ. ಹಿಂದೆ ಇವ್ ದೊಡ್ಡ ಖರ್ಗೆ ಸಾಹೇಬರು ಸಾಕಷ್ಟು ಪ್ರಯತ್ನ ಮಾಡಿದ್ರು RSS ಸಲುವಾಗಿ. ಏನ್ ಆಯ್ತಾ? ಸುಮ್ನೆ ಇವ್ ಯಾಕೆ ಮೈ ಮೇಲೆ ಹಾಕೋಬೇಕು ಹೇಳಿ ನೋಡೋನು. ಬಳ್ಳಾಗಿದ್ದು ಇದು ಕಟ್ಕೊಂಡಾಗ ದೊಡ್ಡ ಕೊಡ್ಡ ಚಂದ ನೋಡು. ಹೋಮ್ ಮಿನಿಸ್ಟರ್ ಅದನ್ನ ಹೆಸರು ತಗೋಬೇಕಪ್ಪ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ TV10 ಕನ್ನಡ ನ್ಯೂಸ್.